20 ಸೀಟ್ಗಳನ್ನ ನಾವು ಗೆಲ್ಲಬೇಕು ಮತ್ತು ಗೆಲ್ತೀವಿ ಅನ್ನೋ ಸಂಪೂರ್ಣವಂತ ವಿಶ್ವಾಸ ಇದೆ. ಕೆಲ ಪ್ರಥಮ ಹಂತದ ದಕ್ಷಿಣ ಭಾಗದಲ್ಲಿ ಇವತ್ತಿನಿಂದ ನಾಮಪತ್ರ ಪ್ರಾರಂಭ ಆಗ್ತದೆ. ನಮ್ಮದು 2ನೇ ಹಂತದಲ್ಲಿದೆ. ಒಟ್ಟಾರೆ ವಾತಾವರಣ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ನಮ್ಮ ಗ್ಯಾರಂಟೀಸ್ ಏನಿದ್ದಾವೆ ಮತ್ತು ಈಗ BJPಯ ಒಂದು ಮುಖವಾಡ ಕೂಡ ಬಯಲಾಗಿದೆ. ಯಾಕಂದರೆ ಏನು ಇವರು ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳ್ತಾಯಿದ್ರು ಪ್ರಧಾನಮಂತ್ರಿಗಳು. ಭಾಳ ಒಂದು ಪ್ರಾಮಾಣಿಕವಾದಂಥ ನಾನು ವ್ಯಕ್ತಿ, ನಾವು ನಮ್ಮದು ಭಾಳ ಸ್ವಚ್ಛವಾದಂಥ ಪಕ್ಷ ಅಂತೆಲ್ಲವನ್ನು ಕೂಡ ಹೇಳ್ತಾಯಿದ್ರು. ಈಗ ಅದು ಈ ಎಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ ಈಗ. ಆಮೇಲೆ ಇಲ್ಲಿ ರಾಜ್ಯದಲ್ಲಿ ವಿಶೇಷವಾಗಿ ನಾವು ಸುಮಾರು 4 ಕೋಟಿ ಜಾಸ್ತಿ ಜನರಿಗೆ, 7 ಕೋಟಿ ಜನರಲ್ಲಿ 4.5 ಕೋಟಿ ಜನರಿಗೆ ನಮ್ಮ ಒಂದಿಲ್ಲದ ಒಂದು ಯೋಜನೆ ಇದೆ. ಅದು ಶಕ್ತಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅಥವಾ ಅನ್ನಭಾಗ್ಯ ಇರ್ಬೋದು. ಇದರಲ್ಲಿ ಸುಮಾರು 4.5 ಕೋಟಿ ಜನರಿಗೆ ನಮ್ಮಿಂದ ಈ ಯೋಜನೆಗಳಿಂದ ಉಪಯೋಗ ಆಗಿದೆ. ಅವರೆಲ್ಲರೂ ನಮ್ಮನ್ನು ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಇದೆ. ಸರ್, ದಿಲ್ಲಿ CM ಕೇಜ್ರಿವಾಲ್ ಬಂಧನದ ಇವತ್ತು ವಿಚಾರಣೆ ಕೂಡ ನಡೀತಾ ಇದೆ ಸರ್. ಅದು ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ಅದರಲ್ಲಿ ನಾನು ಹೇಳಕ್ಕೆ ಬರೋದು. ಹಾಂ ಸರ್, ಈಗ ಶಿವರಾಜ್ ತಂಗಡಿ ಅವರು ಮೋದಿ ಅನ್ನುವಂಥ ಕಾರ್ಯಕರ್ತರಿಗೆ ಕಪಾಳಿ ಹೊಡಿಬೇಕು ಅನ್ನೋಂಥದ್ದು ಸ್ಟೇಟ್ಮೆಂಟ್ ಕೊಟ್ಟಿದೆ ಸರ್. ಅದು ಒಂದು ಅರ್ಥದಲ್ಲಿ ಜವಾರಿ ಭಾಷೆಯಲ್ಲಿ ಹೇಳಿದ್ದಾರೆ, ಇನ್ನೊಂದು ಹೇಳುವಾಗ ಹೇಳಿದ್ದಾರೆ. ಅದು ಭಾಳಷ್ಟು ಗದ್ದಲ ಆಗ್ತಬೇಕು ಅಂತ ನಾನು. ಸರ್, ಈಗ ಲೋಕಸಭಾ ಚುನಾವಣೆ ಹೊತ್ತಲ್ಲಿ DK ಶಿವಕುಮಾರ್ CM ಆಗಬೇಕನ್ನೋಂಥ ಕೂಡ ಕೂಗು ಕೇಳಿ ಬರ್ತಾ ಇದೆ ಸರ್. DK ಶಿವಕುಮಾರ್ CM ನೋಡಿ, ಮುಖ್ಯಮಂತ್ರಿ ಕುರ್ಚಿ ಒಂದೇದು ಖಾಲಿ ಇಲ್ಲ. 2ನೇದಾಗಿ ಒಂದು ದಿವಸ ಯಾರು ಮುಖ್ಯಮಂತ್ರಿ ಆಗಬೇಕು, ಏನು ಯಾವಾಗ ಆಗಬೇಕು, ಇದೆಲ್ಲವೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾವಾಗಲಿ, ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಆಗಲಿ ಯಾರು ಅದನ್ನು ತೀರ್ಮಾನ ಮಾಡೋಲ್ಲ. ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ಯಾರನ್ನ ಮಾಡಬೇಕು, ಯಾವಾಗ ಮಾಡಬೇಕು, ಏನೆಲ್ಲ ತೀರ್ಮಾನ ಪಕ್ಷದಲ್ಲಿ ಆಗ್ತದೆ. ಈಗ ಪಕ್ಷದ ವೇದಿಕೆ ಬಿಟ್ಟು ಹೊರಗಡೆ ಮಾತಾಡಿದರೆ ಅದು ಸರಿಯಾಗಿದ್ದಾರೆ, ನಾವು ಮಾತನಾಡೋಕ್ಕೆ ಹೋಗೋದಿಲ್ಲ. ಸರ್, ಈ BJP ಟಿಕೆಟ್ ಲೋಕಸಭಾ ಚುನಾವಣೆ ಹಂಚಿಕೆ ಸಾಕಷ್ಟು ಅಸಮಾಧಾನ, ಇದು ಕಾಂಗ್ರೆಸ್ಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ? ಅದೇ ನಾವು 20 ಟಾರ್ಗೆಟ್ ಇದ್ದೇವಲ್ಲ, ಇವರು ಅಸಮಾಧಾನ ಸರಿಯಾಗಿ ಇದಾದರೆ 20ಕ್ಕಿಂತ ಜಾಸ್ತಿ ನಾವು 2-3 ಸೀಟ್ ಜಾಸ್ತಿ ಗೆಲ್ಬೋದು. ಸರ್, ಇನ್ನೊಂದು ಮಮದಾಪುರ ಕೆರೆಗೆ ಕೆಲವರು ಮೋಟರ್ ಅಳವಡಿಸಿ ನೀರು ತಗೋತಾ ಇದ್ದಾರೆ ರೈತರು. ಈ ಕುಡಿ ಸಂಬಂಧ ಬಿಟ್ಟಿದೆ. ಮಮದಾಪುರ ಕೆರೆ, ಅದು ಮಮದಾಪುರ ಕೆರೆ ಇರೋದ್ರಿಂದ ನೀರಾವರಿ ಕೆರೆ, ಕೃಷಿ ಕೆರೆ, ಕೆನಾಲೆಲ್ಲ ಇದೆ. ಸಂಕಷ್ಟ ಬಂದಾಗ ಒಂದು ದಿವಸ ಜನ ಅಲ್ಲಿ ಉಳ್ಳಾಗಡ್ಡಿ ಬೆಳೆದಿದ್ದಾರೆ. ಉಳ್ಳಾಗಡ್ಡಿ ಬೆಳೆದು ಮೋಟರ್ ಹಚ್ಕೊಂಡಿದ್ದಾರೆ. ಅದನ್ನು ಮಮದಾಪುರ ಕೆರೆ ಬರೀ ಕುಡಿಯೋಕೆ ನೀರು ಇಟ್ಕೊಂಡ್ರೆ ಅದನ್ನು ಕೂಡ 100 ವರ್ಷ ಆದರೂ, ಒಂದು ಸಲ ತುಂಬಿದ್ರೆ 100 ವರ್ಷ ಆದರೂ ಕೂಡ ಅದು ನೀರು ಖಾಲಿ ಆಗಿದೆ. ಏನೋ ರೈತರು ಉಳ್ಳಾಗಡ್ಡಿ ಬೆಳೆಗಳು ಬೆಳೆದಿದ್ದಾರೆ. ಮತ್ತು ಅದು ನೀರಾವರಿ ಕೆರೆನೂ ಕೂಡ ನಾನು ನೋಡಿದ್ದೀನಿ. ಅದೆಲ್ಲ ನಿಮ್ಮೆಲ್ಲ ಮಾಧ್ಯಮದಾಗ ಅದು ಸ್ಥಳೀಯವಾಗಿ ರಾಜಕಾರಣ ಅದ. ಅದು ಮುಳುಗಡೆ ಆದವ್ರು ಇಲ್ಲಿ ಅದಾರ, ಪಾಪ ಮುಳುಗಡೆ ಆದವ್ರು ನಮ್ಮ ಜಮೀನು ಹೋಗ್ತದೆ ಅಂತ ಅವರು ಮಾಡ್ತಾ ಇದ್ದಾರೆ. ನೀರು ಜಾಸ್ತಿ ತುಂಬಿದ್ರೆ ಅದು ಮುಳುಗಡೆ, ಅವ್ರಿಗೂ ಪರಿಹಾರ ಸಿಗಬೇಕು. ನಾವು ಭಾಳ ದಿವಸ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಪರಿಹಾರ ಕೊಡಿಸುವಂಥದ್ದು. ಅದು ಇಷ್ಟೇ, ಮಮದಾಪುರ ಕೆರೆ ಬರೀ ನಾವು ಕುಡಿಯೋಕೆ ನೀರು ಇಟ್ಕೊಂಡ್ರೆ ಅಂಥ ದೊಡ್ಡ ಕೆರೆ, ಸಮುದ್ರದ ರಾಜ್ಯದಲ್ಲಿ 3ನೇ ದೊಡ್ಡ ಕೆರೆ ಅದು. ಬರೀ ಕುಡಿಯೋಕೆ ನಾವು ಅದನ್ನು ಉಪಯೋಗಿಸಿದ್ರೆ ಪ್ರಯೋಜನ ಏನಾಗ್ತದೆ? 100 ವರ್ಷ ಆದರೂ ಒಂದು ಸಲ ತುಂಬಿದ್ರೆ 100 ವರ್ಷನೂ ಕೂಡ ಅದು ಕೆರೆ ಖಾಲಿ ಆಗುತ್ತೆ ಕುಡಿಯೋಕ್ಕೆ. ಹಾಗೆ ರೈತರು ಬದುಕಲಿ ಬಿಡಿ, ತಪ್ಪೇನಿದೆ ಇವತ್ತು ದಿವಸ. ಇಷ್ಟೇ ಸ್ವಲ್ಪ ಕಾನೂನಾತ್ಮಕವಾಗಿ ಅವರೆಲ್ಲ ಪರವಾನಗಿ ತೊಗೊಂಡು ಎಲ್ಲ ಮಾಡ್ಬೇಕಲ್ಲ. ಮೋಟ್ರು, ಕರೆಂಟು, ಪರ್ಮಿಷನ್ ತೊಗೊಂಡು ಮಾಡಲಿ ಅಂತ ಅನ್ನೋದು ಇದೆ. ಸೂಕ್ತ ನಿರ್ದೇಶನ ಕೊಡ್ತೀವಿ. ಮೊನ್ನೆ ನನಗೂ ಕೂಡ ಫೋನ್ ಮಾಡಿದ್ರು, ಉಳ್ಳಾಗಡ್ಡಿ ನಮ್ಮದು ಹಾಳಾಗ್ತಾ ಇದೆ. ಒಂದು ಭಾಗ ನೋಡಿ, ಇನ್ನೊಂದು ಭಾಗ ನೋಡಿಲ್ಲ. ಪಾಪ ಹೆಣ್ಮಕ್ಳದೆಲ್ಲ ಬಂದಲ್ಲಿ ಊರಾಗ ಇದು ಮಾಡಿದ್ರು, ಉಳ್ಳಾಗಡ್ಡಿ ಹಾಳಾಗ್ತಾ ಇದಾವೆ. ಅವಾಗ ಏನಂತಂದ್ರು, MP ಪಾಟ್ರ್ ಉಳ್ಳಾಗಡ್ಡಿ ಹಾಳಾದ್ರೆ ಇಟ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಉಳ್ಳಾಗಡ್ಡಿ ಹಾನಿ ಆಯಿತು, MP ಪಾಟ್ರ್ ಏನೂ ಮಾಡಿಲ್ಲ ಅಂತ ನಮಗೆ ಬರ್ತಿತ್ತು. ಆದರೆ ಅವರು ಕೂಡ ಅರ್ಥ ಮಾಡ್ಕೋಬೇಕು, ಕಾನೂನಾತ್ಮಕವಾಗಿ ಎಲ್ಲ ಪರ್ಮಿಷನ್ KEB ಪರ್ಮಿಷನ್ಸು, ಆಮೇಲೆ ಅಲ್ಲಿ ಕೆರೆಗೆ MI ಪರ್ಮಿಷನ್ಸು ಅದನ್ನು ತೊಗೊಂಡು ನೀವು ತಗೋಬೇಕು. ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಅಲ್ಲಿ ಬೆಳಗಾವಿ ಲೋಕಸಭಾ ಜನರು ತೀರ್ಮಾನ ಮಾಡ್ತಾರೆ. ಸರ್, ಅವ್ರು ಮಾಡಿದ ಸರಿ, ಅದು ತಪ್ಪಿದೆ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಸರ್, ಕಾಂಗ್ರೆಸ್ ಪಕ್ಷ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಪ್ರಯತ್ನ ಮಾಡಿದೆ ಅಂತ ಬೊಮ್ಮಾಯಿ ಮೇಕೆದಾಟು ಮೇಕೆದಾಟುದಲ್ಲಿ ನಾನೇ ಇದ್ದವನು. ಪ್ರಥಮ ಮೇಕೆದಾಟು ಪ್ರಾರಂಭ ಆದಾಗ ಇವತ್ತು ದಿವಸ ಯಾಕೆ ಆಯ್ತು ಕಾರಣ, ನಮ್ಮ ಕಾವೇರಿ ತೀರ್ಪು ಸಂದರ್ಭದಲ್ಲಿ ನಾನು ನೀರಾವರಿ ಮಂತ್ರಿ ಇದ್ದೆ. ಆವಾಗ ನಾರಿಮನ್ನವರ ಒಂದು ಪ್ರಯತ್ನದಿಂದ ಭಾಳ ಪ್ರಯತ್ನ ಮಾಡಿ ಅವ್ರಿಗೇನು 192 TMC ನಾವು ಬಿಲ್ಗುಂಡ್ಲು ಮಾಪನದಲ್ಲಿ ಗೀಜಿಂಗ್ ಸ್ಟೇಷನ್ನಲ್ಲಿ ನೀರು ಬಿಡಬೇಕಾಗಿತ್ತು. ಅದನ್ನು ರಿಡ್ಯೂಸ್ ಮಾಡಿ 177.25 ಮಾಡಿದ್ರು. ಅಂದರೆ 14 TMC ನಮಗೆ ಜಾಸ್ತಿ ಆಯಿತು, ಅವರಿಗೆ ಕಡಿಮೆ ಆಯಿತು ತಮಿಳುನಾಡು. ಮತ್ತು ಬೆಂಗಳೂರಿಗೆ ಸುಮಾರು 4.75 TMC ನೀರು ಕೊಟ್ಟರು. ಅಂದರೆ ಅದನ್ನು ಕನ್ಸಂಪ್ಟಿವ್ ಯೂಸ್ ಮಾಡಿದರೆ ಸುಮಾರು 30 TMC ಆಗ್ತದೆ.
30 TMC ಬಂದು 15 TMC 40 TMCಗಿಂತ ಹೆಚ್ಚಿಗೆ ನಮ್ಮ ರಾಜ್ಯಕ್ಕೆ ತುಂಬ ಬಂದು ಅದರಿಂದ ಮೇಕೆದಾಟು ಆಯಿತು. ಮೇಕೆದಾಟು ನಾವು ಮಾಡಲಿಕ್ಕೆ ಬಲ ಬಂತು. ನಾನೇ ಅದನ್ನು ಮೇಕೆದಾಟುಗೆ ನಮ್ಮ ರೀಜನಲ್ ಸೆಂಟರ್ಗೆ DPR ಮಾಡಿ ಪರವಾನಗಿ ಕೆಳಗೆ ಕಳಿಸಿದ್ದೆ. ಹೀಗಾಗಿ ತಮಿಳುನಾಡಿಗೆ ಫೈದೆ ಆಗುತ್ತೋ ಬೊಮ್ಮಾಯಿಯವರ ಕರ್ನಾಟಕಕ್ಕೆ ಫೈದೆ ಆಗ್ತದೋ ಬೊಮ್ಮಾಯಿಯವರಿಗೆಲ್ಲ ಗೊತ್ತಿದೆ. ರಾಜಕಾರಣ ನನಗೆಷ್ಟು ಗೊತ್ತಿದೆ ಅದಕ್ಕೆ ಜಾಸ್ತಿ ಅವ್ರಿಗೂ ಗೊತ್ತಿದೆ. ನನ್ನಿಂದ ಸುಮ್ಮನೆ ರಾಜಕೀಯ ಮಾಡೋಕ್ಕೆ ಹೋಗೋದು. ಮೇಕೆದಾಟು ಆಗೋದ್ರಿಂದ ನಮಗೇನು ಕಾವೇರಿ ತೀರ್ಥದಲ್ಲಿ ಏನು 14 TMC ಒಂದು ಮತ್ತು ಬೆಂಗಳೂರು ಕುಡಿನೀರಿಗೆ ಏನು ಹಾಕಿದ್ದೀವಲ್ಲ ಅದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಿದ್ರೆ ಏನು ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿದು ಹೋಗುತ್ತಲ್ಲ ಆ ನೀರು ಕೂಡಿಸಿದ್ರೆ 65 TMC ಅಷ್ಟು 68 TMC ಡ್ಯಾಮು ಮಾಡಲಿಕ್ಕೆ ನಾವು ಸಾಧ್ಯ ಇದೆ. ಅದನ್ನು ನಾವು ಪ್ರಸ್ತಾವನೆಯನ್ನು ಮಾಡಿದ್ದೀವಿ. ಹೀಗಾಗಿ ಬೊಮ್ಮಾಯಿಯವರ ಇದ್ರಾಗ ರಾಜಕೀಯ ಬೆಳೆಸಕ್ಕೆ ಹೋಗಬೇಡಿ. ಸರ್, ಬಿಜಾಪುರ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಕಾರ್ಯತಂತ್ರ ಏನೇನು ಸರ್? ಈ ಸರಿ ಕಳೆದ 25 ವರ್ಷ ಗೆದ್ದಿದ್ರು. 100 ಗೆಲ್ತೀವಿ ನಾವು. ಹಾಂ ಸರ್. ಹಿಂಗೇನೋ ಸಂಶಯ ಇದೆ, ನಿಮಗೂ ಗೊತ್ತಾಗಿದೆ. ಈಗ ಹಾಂ ವಾತಾವರಣ ನೋಡಿದ್ದೀರಿ, ಹಾಂ ಸತ್ಯ ಅದಲ್ಲೋ. ಈಗ ನೋಡಿದ್ರಿ, ಈಗ 100 ನಾವು ವಿಜಯಪುರ ಲೋಕಸಭೆ ನಾನು ಗೆಲ್ತೀವಿ. ಎಲ್ಲ ಶಾಸಕರು, ಸೋತ ಅಭ್ಯರ್ಥಿಗಳು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೆಲಸ ಮಾಡ್ತಾರೆ. ಮತ್ತು ಎಲ್ಲ ಮಹಿಳೆಯರೆಲ್ಲ ನಮ್ಮ ಗ್ಯಾರಂಟಿ ಸ್ಕೀಮ್ಸ್ನಲ್ಲಿ ಮಹಿಳೆಯರು ಎಲ್ಲ ಏನು ಇದು ತೊಗೊಂಡಿದ್ದಾರೆ ಅವರೆಲ್ಲವೂ ನಮಗೆ ಆಶೀರ್ವಾದ ಮಾಡ್ತಾರೆ. 100ಕ್ಕೆ 100ರಷ್ಟು ರಾಜು ಆಲ್ಗೂರ್ ಅವರು 1 ಲಕ್ಷಕ್ಕಿಂತ ಜಾಸ್ತಿ ಅಂತದ್ದು ಗೆಲ್ತಾರೆ. ಇದು ಎಡಬಲ ಇದಕ್ಕಾಗ್ತದೆ, ಎಡಬಲ ಸಂಘರ್ಷ. ಅದು ನಾವು ಹೇಳಕ್ಕೆ ಎಡಬಲ ಬಲಬಲ ಅಂತ ಹೇಳಂಗಿಲ್ಲ. ನಾವು ಅಲ್ಲಿ ಇದು ಮಾಡಕ್ಕೆ ಹೋಗಿ ವಿಭಾಗ ಮಾಡಕ್ಕೆ ರಾಜು ಆಲ್ಗೂರ್ ಅವರು ಸಂಸದರು ಆಗ್ತಾರೆ. ಎಸ್ 1 ಲಕ್ಷಕ್ಕಿಂತ ಜಾಸ್ತಿ ಅಂತರದಿಂದ ಅವ್ರು ಗೆಲ್ತಾರೆ. ಅದಕ್ಕೆ ನಾನು ಎಲ್ಲ ಶಾಸಕರು, ಎಲ್ಲ ಪಕ್ಷದ ಸೋತ ಅಭ್ಯರ್ಥಿಗಳು, ನಮ್ಮ ಅನೇಕ ಕಡೆ ನಮ್ಮ ಏನು ಆಸ್ಪಿರೆಂಟ್ಸ್ ಇದ್ರು ಅವರೆಲ್ಲರೂ ಕೆಲಸ ಮಾಡ್ತಾರೆ, ಮುಖಂಡರು ಕೆಲಸ ಮಾಡ್ತಾರೆ, ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಒಟ್ಟಾರೆ ಟೀಮ್ ಲೀಡರ್ಶಿಪ್ನಲ್ಲಿ ಸಾಮೂಹಿಕ ಇದರಲ್ಲಿ ಒಂದು ದಿವಸ ಇದನ್ನು ನಾವು ಗೆಲ್ತೀವಿ. ಸರ್, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಈಗ ವೀಣಾ ಕಾಶ್ಯಪ್ ಪಕ್ಷೇತರ ನಿರೀತಿ ಮಾಹಿತಿ ಸರಿ ಪ್ರಶ್ನೆ ಏನಿಲ್ಲ ಅನ್ನೋದು ನೋಡಿ. ಅದೆಲ್ಲವೂ ಕೂಡ ಪಕ್ಷ ತೀರ್ಮಾನ ಮಾಡ್ತಾರೆ. ಮತ್ತು ಪಕ್ಷೇತರ ಇದೆಲ್ಲವೂ ಕೂಡ ಅಷ್ಟು ಪಾರ್ಲಿಮೆಂಟ್ನಲ್ಲಿ ಸರಳಿಲ್ಲ, ಅಸೆಂಬ್ಲಿಯಲ್ಲಿ ಪಕ್ಷೇತರ ಅದೆಲ್ಲವೂ ಕೂಡ ಆಗ್ತದೆ. ಅದೆಲ್ಲವನ್ನು ಕೂಡ ಪಕ್ಷ ನಿಭಾಯಿಸ್ತಾರೆ. KPC ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅದು ಅವರೆಲ್ಲ ಮನವೊಲಿಸ್ತಾರೆ. ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ವಿಜಯನ ಕಾಶ್ಯಪ್ನವರು ಹೇಳ್ತಾರೆ. ಹೊರಗಿನವರಿಗೆ ಸಂಯುಕ್ತ ಪಕ್ಷದ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತಾರೆ. ಎಲ್ಲ ಬಗೆಹರಿಸ್ತಾರೆ. ಇವತ್ತಿನ ಮೀಟಿಂಗ್ ಜೊತೆ ಬಗೆಹರಿಸ್ತಾರೆ. ಅವ್ರ ಬಗೆಹರಿಸ್ತಾರೆ, ಅವ್ರ ಲೆವೆಲ್ನ ಬಗೆಹರಿಸ್ತಾರೆ. ಎಸ್